ನಿತ್ಯಾನಂದ ಅಂಥೇಳಿ ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ಜೊತೆ ಆಡಿ ಬೆಳೆದಂಥ ಹುಡುಗ. ಈ ಹುಣಸೂರಿನಲ್ಲಿ ಮಹೀಂದ್ರ ಕಂಪ್ನಿನಲ್ಲಿ ಬ್ರ್ಯಾಂಚ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾರೆ. ತುಂಬ ಒಳ್ಳೆ ಹುಡುಗ. ನಾವೆಲ್ಲ ಸುಮಾರು ಒಂದು 40 ವರ್ಷದಿಂದ ನಾವು ಜೊತೆಲೇ ಬೆಳೆದಂಥವ್ರು. ಇವತ್ತು ಬೆಳಗ್ಗೆ ಒಂದು 6 ಗಂಟೆ ಹೊತ್ತಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂಥೇಳಿ ವಿಷಯ ಬಂತು. ಆಮೇಲೆಲ್ಲ ಬಂದು ನೋಡಿದ್ಮೇಲೆ ಅವರ ಅಣ್ಣ ನವೀನ್ ಅಂಥೇಳಿ ಅವ್ರು ಬಂದು ಬಾಡಿನ ನೋಡಿದಾಗ ಅವ್ರಿಗೆ ಕುತ್ತಿಗೆನಲ್ಲಿ ಕೆನ್ನೆನಲ್ಲೆಲ್ಲ ಗಾಯ ಆಗಿರೋದು, ರಕ್ತ ಬಂದಿರೋದು ಮತ್ತು ಕುತ್ತಿಗೆನಲ್ಲಿ ಮಾರ್ಕ್ ಇರೋದು ಅವೆಲ್ಲ ಅವ್ರು ಅಬ್ಸರ್ವ್ ಮಾಡಿಬಿಟ್ಟು ಇದು ಯಾಕೋ ಡೌಟ್ ಬರ್ತಿದೆ ನನಗೆ, ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಏನೋ ಮಾಡಿದ್ಯಮ್ಮ ನೀನು ಅಂತೇಳಿ ತಕ್ಷಣ ಇಮಿಡಿಯೇಟಾಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ನವರೆಲ್ಲ ಬಂದು ಆಮೇಲೆ ಇಂಟ್ರಾಗೇಷನ್ ಮಾಡಿ ಗಂಡ ಹೆಂಡತಿ ಇಬ್ಬರೇ. ಏನೂ ಇಲ್ಲ, ಅವ್ರು ಯಾರ ಜೊತೆನೂ ಕಾಂಟ್ಯಾಕ್ಟ್ ಇರ್ತಿಲ್ಲ. ನಮ್ಮ ಜೊತೆ ಎಲ್ಲ ಅವ್ರು ಮದುವೆ ಆದಮೇಲೆ ಹುಡುಗ ನಮ್ಮ ಜೊತೆ ಕಾಂಟ್ಯಾಕ್ಟೇ ಬಿಟ್ಬಿಟ್ಟ. ಇಬ್ಬರೇ ಇದ್ದರು. ಯಾವಾಗ ಮಾಮೂಲಿ ಗಂಡ ಹೆಂಡತಿ ಜಗಳಗಳಾಗತ್ತೆ ಅಷ್ಟೇ. ಮದುವೆ ಒಂದು 10 ವರ್ಷದ ಮೇಲೆ ಆಗಿದೆ ಮದುವೆ, ಮಕ್ಕಳಿಲ್ಲ. ಇಲ್ಲ ವಿಚಾರಕ್ಕೆ ಏನೂ ಗಲಾಟೆ ಇಲ್ಲ. ಒಟ್ಟಲ್ಲಿ ಮಾಮೂಲಿ ಗಂಡ ಹೆಂಡತಿ ಜಗಳ ಅಷ್ಟೇ. ಯಾವಾಗಾರು ಒಂದ್ಸಲ ಜಗಳ ಆಗೋದು ಬಿಟ್ಟರೆ ಆ ಥರದ್ದೇನು ಡೆವಲಪ್ಮೆಂಟ್ಸ್ ಅಲ್ಲಿ ಯಾರೂ ಬರ್ತಿಲ್ಲ. ಹೌದೌದು, ಎಲ್ಲ ಬಂದಿದ್ದಾರೆ. ಎಲ್ಲ ವಿಚಾರ ನಮಗೆಲ್ಲ ಬೆಳಗ್ಗೆ 6 ಗಂಟೆ 6:30 ಗೊತ್ತಾಯಿತು. ಯಾರೋ ಸ್ನೇಹಿತರಿಗೆಲ್ಲ ಫೋನ್ ಮಾಡಿ 4:30 ಫೋನ್ ಮಾಡಿ ಹೇಳಿಯಾರಂತೆ. ಅವರೆಲ್ಲ ಬಂದು ನೋಡಿದಷ್ಟೊತ್ತಿಗೆ ಹೊರಟಾಗೋಗಿ ಪೊಲೀಸವರು ಒಂದು 9 ಗಂಟೆ ಮೇಲೆ ಪೊಲೀಸವ್ರು ಬಂದರು. ಡೌಟ್ ಬಂದಿದ್ದು ಅವ್ರ ಅಣ್ಣ ಬಂದ ಮೇಲೆ 8:08 ಬಂದರು. ಅವ್ರ ಅಣ್ಣ ಬಂದ ಮೇಲೆ ಅವರು ಮಾಮೂಲಿ ಬಾಡಿನ ರೂಮಿಂದ ಹಾಲಿಗೆ ಶಿಫ್ಟ್ ಮಾಡಿದಾಗ ಅವ್ರಿಗೆ ರಕ್ತ ಎಲ್ಲ ಕಾಣಿದೆ. ಸೊ ಏನೋ ರಕ್ತ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೌಟ್ ಬಂದವರು ಪೊಲೀಸರು ಕುತ್ತಿಗೆನಲ್ಲಿ ಕೆನ್ನೆನಲ್ಲಿ ರಕ್ತದ ಕಲೆ ಇತ್ತಂತೆ, ಕುತ್ತಿಗೆನಲ್ಲಿ ಮಾರ್ಕ್ ಇತ್ತು ಅಂತೇಳಿ ಪೊಲೀಸ್ನವ್ರಿಗೆ. ಏನೂ ಇಲ್ಲ. ಅದೇನು ಯಾರಿಗೂ ಈ ಬೀದಿನಲ್ಲಿ ಯಾರಿಗೂ ಒಂದು ಚೂರು ಸೌಂಡ್ ಆಗಲಿ ಏನೂ ಗೊತ್ತೇ ಇಲ್ಲ ಯಾರಿಗೂ. ಬೆಳಗ್ಗೆ 6 ಗಂಟೆಗೆ ಆ ಅಮ್ಮ ಅಳಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿತ್ತು. ಅಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಏನಪ್ಪ ಕುಡಿಯೋದು ಮಾಮೂಲಿ ಅಕೇಶನ್ಸಲ್ಲಿ ತಗೋತಿದ್ರು ಅಂತಾರೆ. ಬಟ್ ಏನು ಆ ಥರದ್ದು ನಮ್ಮ ಗಮನಕ್ಕೇನು ಬಂದಿಲ್ಲ. ಅನನ್ಯ ಅಂತ ಏನಿಲ್ಲ. ಯಾರು? ಇದೇ ಮನೆ, ಇದೆ ಸ್ವಂತ ಮನೆ. ರಾಜೇಶ್ ಬೋರೆ.